ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕೊಂಡು ಟೀ ಕುಡಿಯುತ್ತಾ ರೀಲ್ಸ್ ಮಾಡಿದವನಿಗೆ ಬಿಸಿ ಮುಟ್ಟಿಸಿದ್ದಾರೆ ಪೊಲೀಸರು. ಎಸ್ಜೆ ಪಾರ್ಕ್ ಬಳಿ ರೀಲ್ಸ್ ಮಾಡಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಿ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರು. ರಸ್ತೆ ಮಧ್ಯೆನೇ ಚೇರ್ ಹಾಕೊಂಡು ಟೀ ಕುಡಿಯುತ್ತಾ ರೀಲ್ಸ್ ಮಾಡಿದವರಿಗೆ ಈಗ ಪೊಲೀಸರು ಬಿಸಿ ಮುಟ್ಟಿಸಿರೋದು. ರೀಲ್ಸ್ ಮಾಡೋದು ಓಕೆ, ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಬಾರ್ದಲ್ಲ. ಎಸ್ಜೆ ಪಾರ್ಕ್ ಬಳಿ ರೀಲ್ಸ್ ಮಾಡಿ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ನೋಡಿದ ನಂತರ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಸದ್ಯ ಎಸ್ಜೆ ಪಾರ್ಕ್ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ರೀಲ್ಸ್ ಮಾಡುವಾಗ ಯಾವ ರೂಲ್ಸ್ ಅನ್ನು ಕೂಡ ಬ್ರೇಕ್ ಮಾಡುವಂತಿಲ್ಲ, ಸಂಚಾರಿ ನಿಯಮಗಳನ್ನ ಬ್ರೇಕ್ ಮಾಡುವಂತಿಲ್ಲ ಅಥವಾ ಸಾರ್ವಜನಿಕರಿಗೆ ತೊಂದರೆ ಮಾಡುವಂತಿಲ್ಲ. ನೋಡಿ, ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಚೇರ್ ಹಾಕೊಂಡು ಟೀ ಕುಡಿತಾ ಬಿಲ್ಡಪ್ ಕೊಟ್ಟು ರೀಲ್ಸ್ ಮಾಡಿದವನೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಎಸ್ಜೆ ಪಾರ್ಕ್ ಬಳಿ ರೀಲ್ಸ್ ಮಾಡಿದಂತ ವ್ಯಕ್ತಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಕೆಲವೊಂದಿಷ್ಟು ನೆಟ್ಟಿಗರು ಆಕ್ರೋಶವನ್ನ ಹೊರಹಾಕಿರ್ತಾರೆ. ಕೆಲವರು ಪೊಲೀಸರಿಗೆ ವಿಡಿಯೋವನ್ನ ಟ್ಯಾಗ್ ಮಾಡಿರ್ತಾರೆ. ನಂತರದಲ್ಲಿ ಪೊಲೀಸರು ಎಚ್ಚೆತ್ಕೊಂಡು ಈತನನ್ನ ಬಂಧಿಸಿದ್ದಾರೆ. ನೋಡಿ, ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ಶೂಟಿಂಗು ಕಮ್ಮಿ ಇಲ್ಲ. ಶೂಟಿಂಗ್ ಮಾಡುವಂತ ಸಂದರ್ಭದಲ್ಲಾದ್ರೆ ಸಿನಿಮಾ ತಂಡ ಏನಿದೆ ಅವರು ಪರ್ಮಿಷನ್ ತೆಗೆದುಕೊಂಡಿರ್ತಾರೆ, ಇಷ್ಟು ಸಮಯ ಬೇಕು ಹೀಗೆ ಹಿಂಗೆ ಅಂತ. ಬಟ್ ಈತ ರೀಲ್ಸ್ ಮಾಡೋದಕ್ಕೆ ಅಂತಾನೆ ನಡು ರಸ್ತೆಯಲ್ಲಿ ಚೇರ್ ಹಾಕೊಂಡು ಟೀ ಕುಡಿತಾ ಬಿಲ್ಡಪ್ ಕೊಟ್ಟಿರೋದು. ಇದರಿಂದಾಗಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗಿದೆ, ಸಾರ್ವಜನಿಕರಿಗೆ ಕಿರಿಕಿರಿ ಆಗಿದೆ. ಅಕಸ್ಮಾತ್ ಈ ಒಂದು ಸಂದರ್ಭದಲ್ಲಿ ಅಪಘಾತಗಳು ಏನಾದ್ರೂ ಆದ್ರೆ ಅದಕ್ಕೆ ಹೊಣೆ ಯಾರು? ಹಾಗಾಗಿ ಎಸ್ಜೆ ಪಾರ್ಕ್ ಪೊಲೀಸರು ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಆರೋಪಿಯನ್ನ ಬಂಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ರೀಲ್ಸ್ ಮಾಡೋರು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಳೇಬೇಕು. ನೀವು ರೀಲ್ಸ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಕಿರಿಕಿರಿ ಆಗಬಾರ್ದು. ಈ ಒಂದು ರೀಲ್ಸ್ ಮಾಡುವಂತ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಆಗಬಾರ್ದು. ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಾಗಿ ನೀವು ರೀಲ್ಸ್ ಮಾಡ್ಕೊಳ್ಳಿ, ವ್ಯೂಸ್ ಮಾಡ್ಕೊಳ್ಳಿ, ಲೈಕ್ಸ್ ಪಡ್ಕೊಳ್ಳಿ, ಅದು ಬೇರೆ. ಬಟ್ ನಿಮ್ಮ ರೀಲ್ಸ್ಗೋಸ್ಕರ ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು. ನೋಡಿ, ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಯಾರಾದರೂ ಹುಚ್ಚರು ತರ ಅಲ್ವಾ ಇದು? ಯಾವ ಮಟ್ಟಕ್ಕೆ ಕ್ರೇಜ್ ಹೋಗಿದೆ ಅಂತ ನೋಡಿ. ರೀಲ್ಸ್ಗಳಲ್ಲಿ ವ್ಯೂಸ್ ಪಡ್ಕೋಬೇಕು, ಕಮೆಂಟ್ಸ್ ತೆಗೆದುಕೊಳ್ಬೇಕು, ಅಥವಾ ಹೆಚ್ಚು ವೀಕ್ಷಣೆ ಆಗಬೇಕು, ವೈರಲ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಏನೆಲ್ಲ ಮಾಡ್ತಾರೆ ಅಂತ. ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ, ಅದರಿಂದ ಬೇರೆಯವರು ಯಾವ ರೀತಿಯಾಗಿ ಅಲ್ಲಿ ಸಂಕಷ್ಟಕ್ಕೊಳಗಾಗ್ತಾರೆ, ಕಿರಿಕಿರಿ ಆಗುತ್ತೆ, ಅವ್ರ ಸಂಚಾರದಲ್ಲಿ ವ್ಯತ್ಯಯ ಆಗುತ್ತೆ, ಅದ್ರ ಬಗ್ಗೆ ಎಚ್ಚರ ಇರೋದಿಲ್ವಾ? ಹಾಗಾಗಿನೇ ಈಗ ಈತ ಪೊಲೀಸರ ಅತಿಥಿ ಆಗಿದ್ದಾನೆ. ಎಸ್ಜೆ ಪಾರ್ಕ್ನ ಪೊಲೀಸರು ಏನಿದ್ದಾರೆ ಈತನನ್ನ ಬಂಧಿಸಿದ್ದಾರೆ. ಸರಿಯಾಗಿ ಬಿಸಿ ಮುಟ್ಟಿಸಿನೇ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಇಂಥ ಕೆಲಸವನ್ನ ಆತ ಮಾಡೋದಕ್ಕೆ ಹೋಗಲ್ಲ. ಆತನೇ ಅಲ್ಲ, ಬೇರೆಯವ್ರಿಗೂ ಕೂಡ ಅದೇನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅಂತ, ಹಂಗೆ ಒಬ್ನಿಗೆ ಈ ರೀತಿಯಾಗಿ ಏನಾದರೂ ಕಠಿಣವಾದಂಥ ಶಿಕ್ಷೆ ಆಯಿತು ಅಥವಾ ಆಕ್ಷನ್ ತೆಗೆದುಕೊಂಡ್ರು ಅಂದ್ರೆ ಮತ್ತೋರ್ವ ಏನು ಈತನನ್ನೇ ಫಾಲೋ ಮಾಡೋನಿರ್ತಾನೆ ಆತನು ಕೂಡ ಎಚ್ಚೆತ್ಕೊಳ್ತಾನೆ. ಈ ರೀತಿಯಾಗಿ ಸಾರ್ವಜನಿಕರಿಗೆ ಯಾರೇ ಕಿರಿಕಿರಿ ಮಾಡಿದ್ರು, ರೀಲ್ಸ್ ಮಾಡೋದಕ್ಕೆ ಅಂತ ಹಾರ್ನ್ ಮಾಡೋದಿರ್ಬೋದು, ಅಥವಾ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದು, ಈ ಸಿಗ್ನಲ್ ಸ್ಟಾಪ್ ಆಗಿರುತ್ತೆ, ರೆಡ್ ಸಿಗ್ನಲ್ ಬಿದ್ದಿರುತ್ತೆ, ಆ ಸಂದರ್ಭದಲ್ಲಿ ಬಂದು ರಸ್ತೆಯಲ್ಲಿ ಕುಣಿಯೋದಿರ್ಬೋದು, ಈ ರೀತಿ ಎಲ್ಲ ಮಾಡೋ ಹಂಗಿಲ್ಲ.